ನಮಸ್ಕಾರ ವೀಕ್ಷಕರೇ, ನಿಮಗೆಲ್ಲರಿಗೂ ವಾರ್ಸಿಟಿ ನ್ಯೂಸ್ಗೆ ಸ್ವಾಗತ. ನಾನು ಶ್ರೀಧರ್ BH. ಮೈಸೂರು ವಿಶ್ವವಿದ್ಯಾನಿಲಯ ಮಾನಸ ಗಂಗೋತ್ರಿಯಲ್ಲಿ ಪ್ರಾಣಿಶಾಸ್ತ್ರ ಹಾಗೂ ರೇಡಿಯೋ ಮಾನಸ ಮತ್ತು ಲಯನ್ಸ್ ಕ್ಲಬ್, ಜೀವಾಧಾರ ಮತ್ತು ಫ್ಯಾಮಿಲಿ ಪ್ಲಾನಿಂಗ್ ಅಸೋಸಿಯೇಷನ್ ಇವರ ವತಿಯಿಂದ ಒಂದು ದಿನದ ರಕ್ತದಾನ ಶಿಬಿರವನ್ನು ಪ್ರಾಣಿಶಾಸ್ತ್ರ ವಿಭಾಗದಲ್ಲಿ ಆಯೋಜಿಸಿದ್ದಾರೆ. ಈ ಕಾರ್ಯಕ್ರಮದ ವಿಶೇಷತೆ ಏನೆಂದರೆ, ಯುವಜನತೆ ಸ್ವಯಂ ಪ್ರೇರಿತರಾಗಿ ಬಂದು ಇಲ್ಲಿ ರಕ್ತದಾನವನ್ನು ಮಾಡ್ತಾ ಇದ್ದಾರೆ. ಇವತ್ತಿನ ಕಾರ್ಯಕ್ರಮದಲ್ಲಿ ನಾವಿದ್ದೇವೆ. ಬನ್ನಿ ಕಾರ್ಯಕ್ರಮ ಯಾವ ರೀತಿ ನಡೀತಾ ಇದೆ ಅಂತ ನೋಡೋಣ. ಮಾನಸ ಗಂಗೋತ್ರಿಯ ಪ್ರಾಣಿಶಾಸ್ತ್ರ ವಿಭಾಗದಲ್ಲಿ ಒಂದು ದಿನದ ರಕ್ತದಾನ ಶಿಬಿರವನ್ನು ಆಯೋಜಿಸಲಾಗಿತ್ತು. ಕಾರ್ಯಕ್ರಮದಲ್ಲಿ ವಿಶ್ವವಿದ್ಯಾಲಯದ ಸಿಂಡಿಕೇಟ್ ಸದಸ್ಯರಾದ ಡಾಕ್ಟರ್ MS ದಾಮೋದರ್, ಡಾಕ್ಟರ್ ಚೈತ್ರ ನಾರಾಯಣ್ ಹಾಗೂ YK ಪವಿತ್ರರವರು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು. ವಿಭಾಗದ ಮುಖ್ಯಸ್ಥರಾದ ಸುತ್ತೂರು S ಮಾಲಿನಿ ಹಾಗೂ ಡಾಕ್ಟರ್ MS ಸ್ವಪ್ನ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು. ಕಾರ್ಯಕ್ರಮದ ಕುರಿತು ವಿಭಾಗದ ಮುಖ್ಯಸ್ಥರಾದ ಡಾಕ್ಟರ್ ಸುತ್ತೂರು S ಮಾಲಿನಿರವರು ಮಾತನಾಡಿದರು. ನಮ್ಮ ಪ್ರೊಫೆಸರ್ ಅವರು ನಮಗೆ ವಿದ್ಯಾದಾನ ನೀಡಿರೋದ್ರಿಂದ ವಿದ್ಯಾರ್ಥಿಗಳೆಲ್ಲ ಅದಕ್ಕೆ ಒಂದು ಕೃತಜ್ಞತೆಯನ್ನು ಸಲ್ಲಿಸೋ ಕಾರಣದಿಂದಾಗಿ ರಕ್ತದಾನವನ್ನು ಮಾಡಲು ಮುಂದಾಗಿದ್ದಾರೆ. ಪ್ರಾಣಿಶಾಸ್ತ್ರ ವಿಭಾಗದ ಹಾಗೂ ಜೆನೆಟಿಕ್ಸ್ ಆ್ಯಂಡ್ ಜೀನೋಮಿಕ್ಸ್ ವಿಭಾಗದ ವಿದ್ಯಾರ್ಥಿಗಳು ಹಾಗೂ ಉದ್ಯೋಗಿಗಳು ಇವರೆಲ್ಲರೂ ಸೇರಿ ಈ ದಿನ ಈ ಒಂದು ರಕ್ತದಾನ ಶಿಬಿರಕ್ಕೆ ಆಗಮಿಸಿದ್ದಾರೆ. ರಕ್ತದಾನ ನೀಡುವುದರ ಮುಖಾಂತರ ವಿಶ್ವವಿದ್ಯಾನಿಲಯಗಳು ಸಮಾಜಮುಖಿಯಾಗಿ ಕೆಲಸ ಮಾಡುತ್ತೆ ಅಂತ ತೋರಿಸುವ ಒಂದು ಮುಖ್ಯ ಕಾರಣದಿಂದಾಗಿ ಈ ಒಂದು ಕಾರ್ಯಕ್ರಮನ ನಾವು ಹಮ್ಮಿಕೊಂಡಿದ್ದೀವಿ. ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದ ಸಿಂಡಿಕೇಟ್ ಸದಸ್ಯರು ಕಾರ್ಯಕ್ರಮದ ಕುರಿತು ವಾರ್ಸಿಟಿ ಟಿವಿ ಜೊತೆ ಮಾತನಾಡಿದರು. ಒಂದು ಪ್ಯಾಂಡಮಿಕ್ ಟೈಮಲ್ಲಿ ಡ್ಯೂರಿಂಗ್ ಕೋವಿಡ್, ಅಫ್ಕೋರ್ಸ್ ವಿ ಆಲ್ ನೋ ಲೈಕ್ ದೇರ್ ಇಸ್ ಅ ಡರ್ತ್ ಫಾರ್ ಬ್ಲಡ್ ಇನ್ ಲಾಟ್ ಆಫ್ ಬ್ಲಡ್ ಕ್ಯಾಂಪ್ಸ್, ಎಸ್ಪೆಷಲಿ ಮೈಸೂರಲ್ಲಿರ್ಬೋದು ಅಥವಾ ಸುತ್ತಮುತ್ತ ಊರಿನಲ್ಲಿರ್ಬೋದು. ಈ ಒಂದು ನಿಟ್ಟಿನಲ್ಲಿ ಮೈಸೂರು ಯೂನಿವರ್ಸಿಟಿ ಹ್ಯಾಸ್ ಕಮ್ ಅಪ್ ವಿತ್ ದಿಸ್ ಯುನೀಕ್ ಬ್ಲಡ್ ಡೊನೇಷನ್ ಡ್ರೈವ್. ಆಲ್ ದಿ ಬೆಸ್ಟ್ ವಿತ್ ದಿ ಎಂಟೈರ್ ಟೀಮ್. ರಕ್ತದಾನ ಎಲ್ಲರಿಗೂ ಗೊತ್ತಿರೋ ಹಾಗೆ ಮಹಾದಾನ. ಸೊ ಈ ಪ್ರೋಗ್ರಾಮ್ನನ್ನು ಇವತ್ತಿಗೆ ಮುಗಿಸದೆ ಮುಂದೆ ನಡೆಸಿಕೊಂಡು ಹೋಗಬೇಕೆಂದು ನನ್ನ ಆಶಯಗಳು. ಬ್ಲಡ್ ಡೊನೇಷನ್ ಕ್ಯಾಂಪ್ಗಳು ಸಮಾಜದಲ್ಲಿ ಒಂದು ಸ್ವಾಸ್ಥ್ಯವನ್ನು ಕಾಪಾಡೋದ್ರ ಮುಖಾಂತರ, ಸಾಮಾಜಿಕ ಕಳಕಳಿಯನ್ನು ಬೆಳೆಸೋದ್ರ ಮುಖಾಂತರ ಇಂದಿನ ಯುವಜನತೆಯಲ್ಲಿ ಒಂದು ಹೊಸದಾಗಿರ್ತಕ್ಕಂತಹ ಒಂದು ಚೈತನ್ಯ ತುಂಬುವಂಥ ಕೆಲಸವನ್ನು ಈ ವಿಭಾಗ ಮಾಡ್ತಾ ಇದೆ. ಈ ವಿಭಾಗ ಬರೀ ಬ್ಲಡ್ ಡೊನೇಷನ್ ಕ್ಯಾಂಪನ್ನು ಬೇರೆ ಬೇರೆ ರೀತಿಯಾಗಿರ್ತಕ್ಕಂತಹ ಕೋವಿಡ್ ಸಂದರ್ಭದಲ್ಲಿ ವೆಬಿನಾರ್ಗಳನ್ನು ಮಾಡಿ ವಿದ್ಯಾರ್ಥಿಗಳಲ್ಲಿ ಜ್ಞಾನ ಪಸರಿಸುವಂಥ ಕೆಲಸವನ್ನು ಕೂಡ ಮಾಡಿ ರಕ್ತದಾನ ಮಾಡಿದ ದಾನಿಗಳು ತಮ್ಮ ಅನಿಸಿಕೆಯನ್ನು ಹಂಚಿಕೊಂಡರು. It's our sole duty to donate blood. It saves 3 lives. So donate blood, not in road, in blood camp. Thank you. 450-350 ಬ್ಲಡ್ ತಗೊಳ್ಳೋದ್ರಿಂದ ಇದನ್ನು 4 ಜೀವಗಳು ಉಳಿಯುತ್ತೆ. ರಿಸರ್ಚ್ ಪ್ರಕಾರ ಪ್ರೂವ್ ಆಗಿದೆ. ಸೊ ಬ್ಲಡ್ ಡೊನೇಟ್ ಬರೀ ಹುಡುಗರು ಮಾಡೋದು ಅಂತ ಮಾತ್ರ ಅಲ್ಲ, ಹುಡುಗಿರು ಕೂಡ ಮಾಡ್ಬೋದು. ಸೊ ಯಾರೇ ಆಗಿದ್ರೂ ಬ್ಲಡ್ ಡೊನೇಟ್ ಮಾಡಬೇಕು ಅಂತ ಅನ್ಸಿದೆ. ರಕ್ತದಾನ ಮಹಾದಾನ, ಸೊ ರಕ್ತದಾನ ಮಾಡ್ತಾ ಇದ್ದೀವಿ. This is my first experience by donating a blood. Like what I feel is you do not have to be a doctor to save a life. Just donate a blood. ಜೀವನದಲ್ಲಿ ಉತ್ತಮವಾದ ಕೆಲಸವೆಂದರೆ ದಾನ ಧರ್ಮ ಮಾಡೋದು. ಅನ್ನದಾನ, ಕನ್ಯಾದಾನ, ವಿದ್ಯಾದಾನ, ಹೀಗೆ ದಾನಗಳಲ್ಲಿ ಶ್ರೇಷ್ಠ ದಾನ ರಕ್ತದಾನ. ನಿಮ್ಮ ಒಂದು ಹನಿ ರಕ್ತದಿಂದ ಒಂದು ಜೀವ ಉಳಿಯುತ್ತೆ ಅನ್ನೋದಾದರೆ ಅದಕ್ಕಿಂತ ದೊಡ್ಡ ವಿಷಯ ಇನ್ನೇನಿದೆ. ಬನ್ನಿ ರಕ್ತದಾನ ಮಾಡೋಣ, ಜೀವಗಳ ಉಳಿಸೋಣ. ಕ್ಯಾಂಪಸ್ನ ಸುದ್ದಿಗಾಗಿ ನೋಡ್ತಾ ಇರಿ ವಾರ್ಸಿಟಿ ನ್ಯೂಸ್. ಕ್ಯಾಮ್ರಾಮ್ಯಾನ್ ಆದರ್ಶ್ HM ಜೊತೆ ನಾನು ಶ್ರೀಧರ್ BH.